ಅಣ್ಣ, ನಿರಂಜನ್ ಸರ್ ದೇಶಪಾಂಡೆ. ಅರೆ ಇದು ನಿರಂಜನ್ ಲೋಕಿನ ಮನೆಯಾ? ಹಾಂ, ಹೇಳಿ ನಂದಿನಿ. ರೀ, ಹೆಂಗಿದ್ದೀರಿ? ಆರಾಮಿದ್ದೀರಲ್ಲ? ಇವತ್ತು ನೀವು ಬರ್ಲಿಕ್ಕತ್ತೀರ ಹೌದಿಲ್ಲ? ಇಲ್ಲ ನಂದಿನಿ, ಯಾಕೋ ಕೆಲಸ ಆಗವಲ್ದು. ಇನ್ನೊಂದಷ್ಟು ದಿನ ಇಲ್ಲೇ ಇರ್ಬೇಕಾಗ್ತದ. ಯಾಕ್ರಿ? ಕೇಶವ ಸೋಲಂಕಿನ ಹುಡುಕೊಂಡು ಇಲ್ಲಿವರೆಗೂ ಬಂದೇನೆ. ಇಲ್ಲಿ ನೋಡಿದ್ರ ಅವ್ರ ಮನೆ ಕೀಲಿ ಹಾಕ್ಯಾರ. ಬಹುಶಃ ಅವರೆಲ್ಲ ಹೊರಗೆ ಹೋಗ್ಯಾರ ಅಂತ ಅನಿಸ್ತದ. ಅವ್ರನ್ನ ಭೇಟಿ ಆಗದ ನಾ ಬರ್ಲಿಕ್ಕೆ ಆಗೋದಿಲ್ಲ ನಂದಿನಿ. ಅವ್ರ ಭೇಟಿ ಭಾಳ ಜರೂರ್ ಅದ. ಆದ್ರ ಅವ್ರು ವಾಪಸ್ ಯಾವಾಗ ಬರ್ತಾರಂತ ತಿಳ್ಕೊಂಡಿರೇನು? ಇಲ್ಲ ನಂದಿನಿ, ಅವ್ರ ವಿಚಾರವಾಗಿ ಯಾರೂ ಏನೂ ಹೇಳ್ತಿಲ್ಲ. ನಂದಿನಿ, ಅಲ್ಲಿ ಮನೆ ಒಳಗೆಲ್ಲ ಬರೋಬರಿ ಅದಲ್ಲ? ಇಲ್ಲೆಲ್ಲ ಬರೋಬರಿ ಅದ. ಆದ್ರ ಅಂದ್ರೆ ಬರೀ ನನ್ನ ಕಡೆನೇ ಚಿಂತೆ, ಹೌದಲ್ಲ? ಚಿಂತೆ ಮಾಡಬೇಡ ನನಗೆ. ನಾ ಬಿಲ್ಕುಲ್ ಆರಾಮಿದ್ದೇನೆ, ಏನೂ ಆಗುದಿಲ್ಲ ನನಗೆ. ಇಲ್ಲಿ ನಾನು ಕಾಲೇಜ್ ಫ್ರೆಂಡ್ ಇದ್ದಾನಂತ ಹೇಳಿದ್ನಲ್ಲ, ಅವನ ಮನೆಯೊಳಗೆ ಉಳ್ಕೋತೀನಿ. ಅವನ್ನೆಲ್ಲ ನೋಡ್ಕೋತಾನೆ. ಸೋಲಂಕಿನ ಒಂದ್ಸರಿ ಭೇಟಿ ಆದ್ರೆ ಮುಗೀತು, ಎಲ್ಲ ಕೆಲಸ ಮುಗಿದಂಗೆ ನಾನು ಬಂದ್ಬಿಡ್ತೀನಿ ವಾಪಸ್ಸು. ಆತ ಆತ್ರಿ, ನಿಮ್ಮ ಕಡೆ ಕಾಳಜಿ ತಗೋರಿ. ಆತ. ವಾ, ಏನು ಅಜೀಬ್ ಮಾತಾದ್ರೆ ಎಮ್ಮೆಲ್ಲೆ ಸರ್. ನಿನ್ನೆ ತನಕ ನನ್ನನ್ನು ಭೇಟಿ ಆಗ್ಲಿಕ್ಕೂ ಹಿಂಜರಿತಿದ್ರಿ, ಕಣ್ಣು ತಪ್ಪಿಸ್ಕೊಂಡು ಓಡಾಡ್ತಿದ್ರಿ. ಆದ್ರೆ ಇವತ್ತು ನಾನ ಬೇಕಾಗಿ ನಿಮ್ ಕೆಲ್ಸಕ್ಕ, ಹೌದಿಲ್ಲ? ಅಂಥದ್ದೇನಾಯ್ತು ಹೇಳ್ರಿ? ನಿಮ್ಮ ಬಂಟ್ರು ಮಾಡಕ್ಕಾಗದಿರೋ ಅಂಥದ್ದು ನಾನು ಮಾಡೋ ಅಂಥದ್ದು ಏನು ಅಂತ ನೀನು ನಮ್ಮ ಹಳೆಯ ನಂಬಿಕೆ ಮನುಷ್ಯ ಆಗಿದ್ದಿ. ಮೇಲಾಗಿ ನಮ್ಮ ಜೊತೆಗೆ ಇದ್ದವ. ಈ ಊರನ ಮಂದಿ ನಮ್ಮ ಕೆಲಸಕ್ಕೆ ಬರೋದಿಲ್ಲ. ಇಡೀ ಬಾದಾಮಿ ಒಳಗ ಯಾವ ಕರಿಕಿ ಹುಲ್ಲು ಎಲ್ಲಿ ಬೆಳೆದೈತಿ ಅಂತ ಹೇಳವ್ರು ಬೇಕು ನನಗೆ. ನೀನು ಇಲ್ಲೇ ಇದ್ದಾವ, ಇಲ್ಲೇ ಹುಟ್ಟಿ ಬೆಳೆದವ. ಯಾವ ರಸ್ತೆದಾಗ ತಗ್ಗ ಎಲ್ಲೈತಿ, ದಿನ್ನೆ ಎಲ್ಲೈತಿ ಅಂತ ತಿಳ್ಕೊಂಡವ. ಈ ಕೆಲಸನ ನೀ ಹಗೂರಾಗಿ ಅಷ್ಟ ಲಘುನ ಮಾಡಿ ಮುಗಿಸ್ತಿ. ಅಂದ್ರ ಏನು ಮಾಡ್ಬೇಕು? ಅದ ನಿರಂಜನ್ ಸರ್ದೇಶ್ ಪಾಂಡೆ ವಕೀಲ. ಅವ ನನ್ನ ಅಳಿಯನ ವಿರುದ್ಧ
ಕೋರ್ಟ್ನ್ಯಾಗ ಕೇಸ್ ಮುಗಿಸ್ಕೊಂಡ. ಅವನ ಮನಿ ಮ್ಯಾಲ ಕದ್ದಿನ ಕಣ್ಣಿಡಬೇಕು. ನನಗೆ ಸುದ್ದಿ ಬಂದ ಪ್ರಕಾರ ಆ ಸಿಡಿ ಅವನ ಹಂತೇಕ ಐತಿ ಅಂತ. ಅದು ಖರೇನೇ ಆಗಿದ್ರೆ ಆ ವಕೀಲ ಇಷ್ಟೊತ್ತಿಗಾಗಲೇ ಸಿಡಿನ ಕೋರ್ಟ್ ಕೊಟ್ಟಿರ್ತಾನ. ನೀ ಹೇಳುವುದು ಖರೇನ. ಆದ್ರ ಯಾವುದೇ ಸಾಕ್ಷಿ ಆಧಾರಗಳನ್ನು ಕೋರ್ಟಿಗೆ ಕೊಡೋಕ್ಕಿಂತ ಪೂರ್ವದೊಳಗ ನಮಗೆ ಮಾಹಿತಿ ಕೊಡಬೇಕು. ಆದ್ರೆ ಇದುವರೆಗೂ ಅವ್ರು ಯಾರೂ ನನಗೇನೂ ಹೇಳಿಲ್ಲ. ಅಂದ್ರ ಆ ಸಿಡಿ ಆ ವಕೀಲ ಸರ್ದೇಶ್ ಪಾಂಡ್ಯನ ಕೈಯಾಗ ಐತಿ ಅಂತ ಆತ್. ನಾ ಈಗ ನಿಮ್ ಕೆಲಸನ ಶುರು ಮಾಡ್ತೇನೆ. ಆದ್ರೆ ಒಂದು ಮಾತು, ಕೆಲಸ ಆದ್ಮೇಲೆ ನೀವೀ ನಂಬಿಕೆ ಜೋಡಿದಾರನ್ನ ಮರೆಯೋದಿಲ್ಲ, ಹೌದಿಲ್ಲ? ಏನೋ ಶಂಕರಣ್ಣ, ನೀನು ನಮ್ಮ ಹಳೆ ನಂಬಿಕೆ ಜತೆಗಾರದೀದಿ. ಹಾಂ, ಹಲೋ. ಹಾಂ ಅಣ್ಣಾರ, ಕೇಶವ್ ಸೋಲಂಕಿ ಅವರು ಹಾಸ್ಪಿಟ್ಲ್ ಒಳಗದಾರ. ಪರಿಸ್ಥಿತಿ ಭಾಳ ಗಂಭೀರ ಅದ. ಇಲ್ಲ, ನೀವೇನು ಚಿಂತೆ ಮಾಡಬೇಡ್ರಿ. ಅಲ್ಲಿ ಇನ್ನೂ ಒಂದು ಕೆಲಸ ಅದ. ಹಾಂ, ಸಾಕ್ಷಿ ಹೇಳೋ ಬಗ್ಗೆ ಸೋಲಂಕಿ ಅವರು ಮಾತಾಡ್ತಿದ್ರು. ನೀವು ಆರಾಮ್ ಬರ್ರಿ, ಇಲ್ಲಿದನ್ನು ನಾನು ನೋಡ್ಕೋತೇನೆ. ಅದ್ರ ಬಗ್ಗೆ ಇನ್ನೂ ಸುದ್ದಿ ಸಿಕ್ಕಿಲ್ರಿ. ಸುದ್ದಿ ಗೊತ್ತಾದ ಕೂಡಲೇ ನಾನು ನಿಮ್ಗೆ ತಿಳಿಸ್ತೀನಿ. MLA ಸಾಬ್ರಿಗೆ ಹೇಳೋಣ, ನಿರಂಜನ್ ವಕೀಲರಿಗೆ ಇಲ್ಲಿ ತನಕ ಸಿಡಿ ಸಿಕ್ಕಿಲ್ಲ ಅಂತ. ಸುರಜ, ಸಾಗರ್ ಹೇಳಿದಾನ? ನನ್ನ ಮೊಮ್ಮಗಂಗೆ ಏನಾಯ್ತು? ಬೆಳಿಗ್ಗೆ ಸಾಲಿಗೆ ನಕ್ಕೂತ ಹೋಗಿದ್ನಲ್ಲ, ಟಾಟಾ ಬೈ ಬೈ ಹೇಳ್ಕೊತ, ಇದಕ್ಕಿದ್ದಂಗೆ ಏನಾಯ್ತು ಅವಂಗ? ಬಂಗಾರ, ಸಾಗರ್ ಪುಟ, ನಿನ್ ಸಲುವಾಗಿ ಎಷ್ಟು ಚಿಂತೆ ಮಾಡ್ತಾ ಇದ್ದ. ಬರ್ಲಿ ಅವರು ಎಲ್ಲ ಹೇಳ್ತೀನಿ. ಆದ್ರೆ ನಿಂಗ್ ಲ್ಯಾಪಿ ಟಾಪಿ ಈಗ ಸಿಕ್ತಲ್ಲ, ಹುಷಾರಾದ್ಮೇಲೆ ಸಿಕ್ತು.